ಓಂ ಶ್ರೀ ರವಿರಾಮೇಶ್ವರಾಯ ನಮಃ. ಭಾರತ ದೇಶದ ಎಲ್ಲ ಹೆಮ್ಮೆಯ ಪುತ್ರರು ನಾಳೆ ಚುನಾವಣೆ ಇದೆ. ಇದು ಮತದಾನ. ಮತ ಅಂದಾಗ ಜಾತಿ, ನೀವು ಯಾವ ಮತ ಅಂತಾರೆ. ನಮ್ಮದೆಲ್ಲ ಪ್ರಜಾಮತ ಅಂತ ನಾನು ಹೇಳೋದು. ಎಲ್ಲ ಭಾರತ ದೇಶದ ಪ್ರಜೆಗಳು ಆ ಪ್ರಭುತ್ವವನ್ನು ನಾವು ನಿಜವಾಗಿ ಪಾಲನೆ ಮಾಡಬೇಕಾದ್ರೆ ನಾಳೆ ಬಹಳ ಅತ್ಯಮೂಲ್ಯವಾದ ಒಂದು ಚುನಾವಣೆ. ಇಂಥ ಚುನಾವಣೆಯನ್ನು ರಕ್ತದಾನ, ಗೋದಾನ, ಭೂದಾನ, ದವಸ ಧಾನ್ಯ ದಾನ, ಬೂದಿಕಾಯಿ ದಾನ, ಇವೆಲ್ಲ ಶಾಸ್ತ್ರದಲ್ಲಿ ದಾನಗಳನ್ನು ಕೊಡ್ತಾರೆ. ಆದರೆ ಇದು ಮುಖ್ಯವಾಗಿ ನಾಳೆ ಮತದಾನ ಬಹಳ ಅಮೂಲ್ಯವಾದದ್ದು. ಇಡೀ ಆ ಅಂಬೇಡ್ಕರ್ ಅವರ ಒಂದು ಪ್ರಜಾಪ್ರಭುತ್ವ, ಅವರ ಸಂವಿಧಾನದ ಪ್ರಕಾರ ನಾಳೆ ನಾವು ನಮ್ಮ ಸ್ವಇಚ್ಛೆಯಿಂದ ಉತ್ತಮವಾದ ನಾಯಕನನ್ನು ಆಯ್ಕೆ ಮಾಡಬೇಕು. ಅವನು ಸ್ವಾರ್ಥ ಇರಬಾರ್ದು, ಭ್ರಷ್ಟಾಚಾರ ಇರಬಾರ್ದು, ಮೋಸ, ಸುಳ್ಳು ಇವೆಲ್ಲ ಇರಬಾರ್ದು. ದೇಶಕ್ಕಾಗಿ ರಸ್ತೆ, ನೀರು, ನಾಗರಿಕವಾಗಿ ಮುಖ್ಯವಾಗಿ ಅಂಥ ಒಂದು ಸೌಲಭ್ಯಗಳನ್ನು ಮಾಡುವಂಥ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಬೇಕು. ನಮ್ಮ ದುಡಿಮೆ ನಮ್ಮಲ್ಲಿದೆ. ನಮ್ಮನ್ನು ನಾವು ಹುಟ್ಟಿಸ್ಕೊಂಡು ತಿನ್ನೋದಕ್ಕೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಆದರೆ ನಮ್ಮನ್ನು ಆಡಳಿತ ಮಾಡುವಂಥವರು ಉತ್ತಮವಾಗಿ ಒಳ್ಳೆ ಪ್ರಜೆ ಆಗಿರಬೇಕು. ಅಂಥ ಆಯ್ಕೆ ನಿಮ್ಮೆಲ್ಲರದು. ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದು, ಯಾರು ಮನೆಯಲ್ಲಿ ಕೂರಬೇಡಿ. ಮತದಾನದ ಸಮಯಕ್ಕೆ ಹೋಗಿ ಉತ್ತಮವಾದ ನಿಮ್ಮ ಮತದಾನವನ್ನು ಮಾಡಿ, ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ, ಅವನು ಎಲ್ಲವನ್ನು ಚೆನ್ನಾಗಿ ನೋಡಿಕೊಳ್ಳಿ, ನಮ್ಮ ದೇಶದ ಅಭಿವೃದ್ಧಿಯ ಪಥವನ್ನು, ಚುಕ್ಕಾಣಿಯನ್ನು ಹಿಡೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲ ಮತದಾನವನ್ನು ಮಾಡಿ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ, ಮುಂದೆ 5 ವರ್ಷಗಳ ಕಾಲ ನಾವು ಆ ವ್ಯಕ್ತಿ ಜೊತೆ ಇರಬೇಕು. ಆದ್ದರಿಂದ ಆತರಕ್ಕೆ ಆಮಿಷಕ್ಕೊಳಗಾಗಿ ಏನೋ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ, ಗ್ಯಾರಂಟಿ ಅಂತ ಅಂತಾರೆ. ಈ ಜೀವನನೇ ಗ್ಯಾರಂಟಿ ಇಲ್ಲ. ಎಷ್ಟೊತ್ತಲ್ಲಿ ನಾವು ಪ್ರಾಣ ಹೋಗುತ್ತೆ ನಮಗೆ ಗೊತ್ತಿಲ್ಲ. ಆದರೆ ಇರೋವರೆಗೆ ನಾವು ಚೆನ್ನಾಗಿರ್ಬೇಕಲ್ವ. ಆದ್ದರಿಂದ ಆ ಇರೋವರೆಗಾದರೂ ನೆಮ್ಮದಿಯಾಗಿರೋಣ, ನೆಮ್ಮದಿಯಾಗಿ ರಸ್ತೆಯಲ್ಲಿ ಓಡಾಡೋಣ, ಒಳ್ಳೆ ನೀರು ಕುಡಿಯೋಣ, ಒಳ್ಳೆ ಆಹಾರ ತಿನ್ನೋಣ, ಆರೋಗ್ಯವಾಗಿರೋಣ. ಆದ್ದರಿಂದ ನಾಳೆಯ ಮತದಾನ ಬಹಳ ಅತ್ಯಮೂಲ್ಯ. ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ. ಯಾರೂ ಮತ ವೇಸ್ಟ್ ಮಾಡಬೇಡಿ, ಹೋಗಿ ಮತದಾನ ಮಾಡಿ. ಜೈ ಭಾರತ ಜನನೀಯ ತನುಜಾತೆ, ಜಯ ಕರ್ನಾಟಕ ಮಾತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ರವಿರಾಮೇಶ್ವರ ಸರ್ವರಿಗೂ ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಜೈ ಹಿಂದ್, ಜೈ ಭಾರತ್.